ಅಷ್ಟೊತ್ತಿಗೆ ಹೋಗಿ ಬರ್ತೀನಿ ಅಂತ ಹೋದವ ಇಟ್ಟತ್ತಾದ್ರೂ ಬರುವಲ್ಲ. ಯಪ್ಪ, ಯಾರನ್ನಾರ ಕೆಲಸದಾರನಾರ ತೊಗೊಂಬಂದಿಡು ಅನ್ಬೇಕು ಮನ್ಯಾಗ. ನನಗಂಕರ ಆಗಲ್ಲಪ್ಪ, ಆಗಲ್ಲ. 3 ಹೊತ್ತೂ ಮನ್ಯಾಗ ಕೆಲಸ ಮಾಡು ಅಂದ್ರೆ ಯಾರಿಗಾಗತ್ತ? ಪಾಪ ಆ ಹುಡುಗಿ ಎಷ್ಟು ಒಳ್ಳೇದಿತ್ತು, ಖರೇನ ನನಗೀಗ ಅರ್ಥ ಆಗತ್ತ. ಇದು ನೋಡಿದ ಹೆಣ್ಣು ಎಲ್ಲಿ ಹೋಗೈತೆ ಏನೋ ಪತ್ತೇನೇ ಇಲ್ಲ. ಏನು ಅವ್ರ ಅಪ್ಪನ ಮನೆಗೆ ಏನ್ರ ಹೋದ್ಲನ? ಹೇಳಾರ್ದ ಕೇಳಾರ್ದ ನಾ ಬ್ಯಾಡ ಅಂದೆ ಅಂತೇನ್ರ ಸಿಟ್ಟು ಬಂತ ಏನಕ್ಕಿಗೆ? ಏನು ನಾ ಇದ್ದಂಗದಾಳ ಎಲ್ಲರ. ಶರಣ್ರಿ ನಮ್ಮ ಸಾವುಕಾರ ಮಂದಿಗೆ, ನನ್ನೆಲ್ಲ ಪ್ರೀತಿಯ ಮಹಿಳಾ ಮುತ್ತಿನ ಮನೆಗಳಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಧನ್ಯವಾದಗಳು. ಓಹ್, ಬಂದೆನಪ್ಪ ರಾಜು, ಬಾ. ಅಯ್ಯಯ್ಯ, ಯಾಕ ರಾಜು ಏನಕ್ಕೆ ಹಿಂಗಳಾಕತ್ತಿದೆ ರಾಜಪ್ಪ? ಅವ್ವ, ಮುಗೀತು ಬೇ, ಮುಗೀತು, ಎಲ್ಲ ಮುಗೀತು. ಅಯ್ಯಯ್ಯೋ ರಾಜು, ಯಾಕ್ಲ ಹಂಗೆ ಕೂತ್ಲ ನೆಲಕ್ಕ? ಮ್ಯಾಗರ ಕುಂದ್ರಲ್ಲ ರಾಜು. ರಾಜಪ್ಪ, ಯಾಕೆ ಹಿಂಗಳಾಕತ್ತಿ? ಹೆಣ್ಮಕ್ಳ ತಲಾಕತ್ತಿ ಅಲ್ಲ, ಏನಾತ? ಯವ್ವ, ಈಗ ನನ್ನ ಮೇಲೆ ಕಂಪ್ಲೇಂಟ್ ಆಗಿದ್ದಂತ ಹೇಳಿ ನನ್ನನ್ನು ಸಸ್ಪೆಂಡ್ ಮಾಡ್ಯಾರವ. ನನ್ನ ಮ್ಯಾಗಿನ ಕೇಸಿನೆಲ್ಲಾನು ವಿಚಾರಣೆ ಆಗಿ ನಾನು ನಿರಪರಾಧಿ ಅಂತ ಗೊತ್ತಾಗೋವರೆಗೂ ನಾ ಸಸ್ಪೆಂಡ್ ಆರ್ಡರ್ ಒಳಗೆ ಇರ್ತೀನಂತವ. 1 ರೂಪಾಯಿನೂ ನನಗೆ ಸ್ಯಾಲ್ರಿ ಬರಲ್ಲಂತವ. ನಂಗೆ ಸ್ಯಾಲ್ರಿ ಬರಲ್ಲಂತ. ನಾ ನೋಡಿದ್ರೆ ಏನೇನೋ ಸಾಲ ಮಾಡಿ ತಗೊಂಬಂದಿನ ಮನೆಯಾಗಿರೋ ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಟಿವಿ, ಯಪ್ಪ AC ಹಾಕ್ಸಿದ್ದು ಅಷ್ಟೇ ರೂಮಿಗೆ. ಎಲ್ಲ ಆರಾಮಾಗಿರ್ಬೋದು. ನಾನು ಹೆಂಗೋ ಗೌರ್ಮೆಂಟ್ ಎಂಪ್ಲಾಯ್ ಅಂತೇಳಿ ನನ್ನ ಕೆಲಸ ಹೋಗಲ್ಲ ಅಂತೇಳಿ ಜಗ್ ಸಾಲ ಮಾಡಿ ಹೆಂಗ್ ಕಟ್ಲಿ ಬೇ EMI? ಅವ್ವ, ಮುಗೀತು, ಮುಳುಗಿದ. ಅಯ್ಯಯ್ಯ, ಇದೇನ್ ಬಂಡ್ಲಯಪ್ಪ? ಮತ್ ಮನೆ ನಡೆಯೋದು ಹೇಗ? ಅಲ್ಲ, ನಿಮ್ಮ ಅಣ್ಣಂದರ ನಿನ್ನಂಗೆ ಬರೋದಿಲ್ಲ ಯಪ್ಪ ಪುಣ್ಯಾತ್ಮ. ನಿಮ್ಮ ಅಣ್ಣನ ನಿನ್ನಂಗೆ ಎಲ್ಲಿ ಬರ್ತೈತಿ ಸಂಬಳ ತಂದು? ಮುಗಿತು ಬಿಡು. ಈಗ ಅಂಕರು ಚಲ್ಲಕ ದಿಮ್ಮಿಕ್ಕಿ 1 ರೂಪಾಯಿನೂ ಇದುವರೆಗೂ ಮನೆ ಕೊಟ್ಟಿಲ್ಲ. ಈಗ ನೋಡಿದ್ರೆ ಎಲ್ಲಿ ಹೋಗ್ಯಾಳ ಅನ್ನೋದು ಪತ್ತೆ ಇಲ್ಲ. ಆಗಲಿದ್ದ ಫೋನ್ ಮಾಡಕತ್ತೀನಿ, ಫೋನು ಚುಚ್ಚ ಬಿಟ್ಕೊಂಡು ಕೂತಾಳ. ಇವನು ಬಂದಿಲ್ಲ ಮನೆಗೆ, ನೀನು ಬಂದಿಲ್ಲ. ನನಗಕ್ರ ಗಾಬರಿ ಆಗಿ ಹೋತು, ಏನು ಹೇಳಕತ್ತಿಲ್ಲ. ಹೆಂಗ್ಲ ಮನೆ ನಡೀತೈತ್ಲ ಯಪ್ಪ ರಾಜು? ಮುಗೀತು ಬಿಡು, ಮುಳುಗಿದ್ವಿಲ್ಲ ರಾವು, ಮುಳುಗಿದ್ವಿ. ಹ್ಞೂನವ್ವ, ಇದ್ರೆ ಹೆಂಗ್ಸಿನ ಯಾಕರ ತಗೊಂಬಂದು ನನಗೆ ಕಟ್ಟಿದೆ ಏನ? ಜಾಡ್ಸಿ ಒದ್ದೆ ಅಂದ್ರೆ ಒಂದು ನಿನಗ ಇಲ್ಲಡಿಲಿ ಎಲ್ಲ ಚಂದಾಗ ಹಾಕಿ ನೀನು. ಆಕೆಲ್ಲ ದರಿದ್ರ ನೀನ ದರಿದ್ರ. ನಿನ್ನ ಶೋಕಿಗೆ, ನಿನ್ನ ಅನಾಚಾರಕ್ಕೆ ಎಲ್ಲ ಆಗಿದ್ದಿದೀಗ. ಇಷ್ಟಕ್ಕೆಲ್ಲ ನೀನ ಕಾಣ. ಆಕಿನ ಚಂದಾಗ ನೋಡ್ಕೊಂಡು ಹೋಗ್ಬಿಟ್ಟಿದ್ದಿದ್ರ ಹೆಂಗಾರ ಎಲ್ಲಾರ ತೋರಿಸಿ ಪಾರಿಸಿ ಏನಾರ ಮಾಡು ಮಕ್ಕಳು ಮರಿ ಅಂತ ಮಾಡಿದ್ದಿದ್ರ ಹೆಂಗಿರೋದು? ಎಲ್ಲ ಸರಿಯಾಗಿರೋದ, ಚಂದಾಗ ಎಲ್ಲಾನು ಜೀವನ ಆಗಿರೋದ? ಈಗ ನೋಡಿ ಹೇಗೈತಿ. ಈಗ ಆಕಿ ಹೋದ್ಲು, ಆಕಿನ ನೀ ಬಾಯಿ ಬಂದಂಗೆ ಅಂದಿ. ಈಗ ಆಕಿ ಇಷ್ಟು ದಿನಾನು ಮೆತ್ತಗ ಇದ್ಲಾಕಿ ಗುಳ್ಳವಿದ್ದಂಗ. ಈಗ ನೋಡಿ, ಈಗ ಇಲ್ಲೇ ಮನ್ಯಾಗ ಗುಳುಗುಳು ಮಾಡ್ತಿದ್ದ, ಅಲ್ಲೋಗ ಅವ್ರ ಅಪ್ಪನ ಮನ್ಯಾಗ ಗುಳುಗುಳು ಮಾಡತ್ಲಿಗೆ ನಾನು ನಿನ್ನ ಸ್ಟೇಷನ್ ಮೆಟ್ಲತ್ತಿಸಿ ನಿನ್ನ ಕೆಲಸನ ಕಳೆದಿಟ್ಲೋಡು. ಬೇಕಾಗಿತ್ತಾ ನಿನಗಿದ? ಬೇಕಾಗಿತ್ತಾ? ಯವ್ವ, ಈಗ ಏನ್ ಮಾಡ್ಲಿ ಬೇ ನಾನು? ನನಗಂಕರ ದಿಕ್ಕ ತಿಳಿವಲ್ದು. ಎಲ್ಲಾನು ಮೈಮ್ಯಾಗ ಬರ್ತಬೇವ. ಸಾಲ ಹೆಂಗ ತೀರ್ಸ್ಬೇಕು ನಾನು? ನನಗಂಕರ ತಿಳಿಯವಲ್ದು. ಎಲ್ಲ ನಿನ್ನ ಕೈಯಾರೆ ಮಾಡ್ಕೇನಿ ನೋಡಪ್ಪ. ಏನು? ನಾನು ನನ್ನ ಕೈಯಾರೆ ಮಾಡ್ಕೊಂಡಿನ? ಏನು ಮಾತಾಡ್ತಿ ಬೇಯವ್ವ ನೀನು? ಏನು ಮಾತಾಡ್ತಿ ನೀನು? ನಾನಲ್ಲ, ನೀನ. ಆಕಿಗೆ ಮಕ್ಕಳಾಗೋಲ್ದು, ಆಕಿನ ಬಿಡು ಬೇರೆ ಮದುವೆಯಾಗು, ಆಕಿನ ಬಿಡು ಆಕಿ ಬೇರೆ ಮದುವೆಯಾಗು. ಹೆಂಗ ಆಕಿ ತಣ್ಣಗ ಆಕಿ ಪಾಡಿಗೆ ಹಾಕಿರ್ತಿದ್ಲು, ನನ್ನ ಪಾಡಿಗೆ ನಾ ಇದ್ದೆ. ಆಕಿ ನೀನಂದ್ರು ನೀ ಆಡಿದ್ರು ಮನ್ಯಾಗಿಂದು ಮಾಡ್ಕೊಂತಿದ್ಲು. ಎಲ್ಲ ಆಗಿದ್ದು ನಿನ್ನಿಂದ. ಈಗ ಹಿಂಗಾಗೈತೆ ಅಂತಂದು ನೀನು ನನ್ನ ಮೇಲೆ ಹಾಕ್ಬಿಡೋದನ್ನ. ಎಲ್ಲದಕ್ಕೂ ನೀನ ಕಾರಣ. ಮನೆಯಾಗ ಹಾಕಿರ್ತಿದ್ಲಿಲ್ಲ, ಆಕಿ ಜೊತೆಗೆ ನೀ ಇರ್ತಿದ್ದಿಲ್ಲ. ಆದ್ರೂ ನೀ ಏನಂದ್ರು ಆಡಿದ್ರು ಒಂದಿನಕ್ಕೂ ಬಂದು ನೀನು ಕಂಪ್ಲೇಂಟ್ ಆಗಿ ನನ್ನ ಮುಂದೆ ಹೇಳ್ತಿದ್ದಿಲ್ಲ. ಆದ್ರೆ ಎಲ್ಲಿ ಆಕೆ ಮೊದ್ಲು ಬಂದು ನಿನ್ನ ಮುಂದೆ ಹೇಳ್ಬಿಡ್ತಾಳ ಅಂತಂದು ಇನ್ನ ನಮ್ಮ ಮನ್ಯಾಗ ಇಡೋದ ತಡ ಇಲ್ಲ. ನೀನ್ ಏನ್ ಹಿಂಗ್ ಮಾಡಿದ್ಲು, ನಾ ಹಿಂಗಂದಿನಿ, ಈಗ ಹಂಗ್ ಮಾಡಕತ್ತಾಳ, ಹಿಂಗ ನೀನ ಹೇಳ್ತಿದ್ದಿ. ಆಕೆ ಒಂದಿನಕ್ಕೂ ಕಂಪ್ಲೇಂಟ್ ಬಂದು ಅತ್ತಿಯರ್ ಹಿಂಗಂತಾರ, ಆಮೇಲೆ ಪ್ರಿಯಾ ಇದು ಸುಮಕ್ಕ ಹಿಂಗಂತಾರ. ಯಾವತ್ತು ಏನು ಅಂದಿಲ್ಲ ಆಕಿ. ಪ್ರಿಯಾ ಬಂದ್ ನನಗ. ಹೌದಪ್ಪ, ಹೌದು. ನೀನೇನು ಪಾಪದಾಕಿ ನೀನೇನು ಅಂದಿಲ್ಲ, ಎಲ್ಲ ನಾನ ಅಂದಿದ್ದು. ನಾನಂತರೂ ಮುದಿಕಿಲ್ಲ, ನನಗಂಕರು ತಿಳಿಯೋದಿಲ್ಲ. ನೀನು ಗೌರ್ಮೆಂಟ್ ಕೆಲಸ ಹೌದಿಲ್ಲ, ನಿನಗೆ ಗೊತ್ತಾಗುತ್ತಿಲ್ಲ ಏನು ಮಾಡ್ಬೇಕು ಏನು ಮಾಡಬಾರ್ದು ಅನ್ನೋದು. ಈಗ ನೋಡಿ, ಈಗ ಏನ್ ಮಾಡೋಣ? ಈಗ 2 ಕೈಗೂ ಎಣ್ಣೆ ಹಚ್ಚಿಕೊಂಡು ಕುಂದ್ರು ನಾವು ಹೇಗೆಂತ? ಈಗ ಅದ ಇರೋದು ನಮ್ಗೆ ದಾರಿ. ಅದನ್ ಬಿಟ್ರೆ ಬೇರೆ ದಾರಿನ ಇಲ್ಲೋಡಿ. ಈಗ ಏನ್ ಮಾಡ್ಬೇಕೀಗ? ಈಗ ಏನಿಲ್ಲ. ಈಗ ನಾನಂತರೂ ಎಲ್ಲೂ ಕೆಲ್ಸಕ್ಕೆ ಹೋಗಕ್ಕಾಗಿಲ್ಲ. ಅಣ್ಣನ ನಡೆಸನ್ ಒಂದು ದಿನ ಮನಿ ಎಲ್ಲದ ಅಣ್ಣ ಕರಿ. ನಿನಗೇನು ಹೇಳಿದ್ ನಾನು? ಯಾ ಅಣ್ಣನೂ ಇಲ್ಲ, ಸೀಮೆ ಶೂಣನೂ ಇಲ್ಲಿ ಬಂದಿಲ್ಲ ಅವ್ರಿಬ್ರು. ಇನ್ನ ನಾನು ಅವ್ರದ ದಾರಿ ಕಾಯಕತ್ತೀನಿ. ಅಯ್ಯೋ ಪರಮಾತ್ಮ, ನಾನು ಏನ್ ಮಾಡ್ಲಿ ಈಗ? ಯವ್ವ, ಅಯ್ಯಯ್ಯ, ನಿಂದೇನತ್ಲ? ನಿಂದು ಕೆಲಸ ಹೋತನ? ನಿಂದು ಕೆಲಸ ಹೋತ? ಎದಕ್ಕೆ ಹೋದ್ ಕೆಲಸ ನಿಂದ? ನೀ ಯಾಕೆ ತಗೊಂತ ಬಂದಿದ್ದಿ? ಯವ್ವ, ನಂದೇನು ಕೆಲಸ ಹೋಗಿಲ್ಲ ಬೇ. ನಾ ಇವತ್ತು ಕೆಲ್ಸಕ್ಕೂ ಹೋಗಿಲ್ಲ, ದವಾಖಾನಿಗೆ ಹೋಗಿದ್ವಿ.
ಆಕಿ ಹೇಳಿದ್ನಲ್ಲ ಸುಮಾಗ 4ರಾಗಿತ್ತಂತೇಳಿ ತೆಗಿಸ್ಕೊಂಡ್ಲು ಬೇ. ತಂದು ತೋರಿಸಿದ್ರು ಕೂಸು ಗಂಡು ಪಾಪು ಇತ್ತು. ಅದಕ್ಕೆ ಕತ್ಕೊಂತ ಅಲ್ಲಿಂದ ಬಂದೇನು. ಆಕಿ ಅವರಪ್ಪ ಅವ್ರವನ ಮನೆಗೆ ಹೋದ್ಲು. ಅಯ್ಯೋ 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 ಕರ್ಮವೇ ಕರ್ಮ, ಎಲ್ಲ ಹಾಳು ಮಾಡಿಟ್ಲು. ಎಷ್ಟು ಗಿಣಿಗೆ ಹೇಳ್ದಂಗೆ ನಾನು ಎಷ್ಟು ಚಂದ ಹೇಳಿದ್ನ, ಕೈಯಾಗ ಕಡ್ಡಿ ಕೊಟ್ಟು ಹೇಳ್ದೆ, ಬೇಡವಾ ಬೇಡ ತೆಗಿಸ್ಬೇಡ, ನೀನು ಬೇಕಾದ್ರೆ ಅದನ್ನ ಹಡ್ದು ಕೊಡು, ನಾವು ಸಾಕೋತೀವಿ, ಹೆಂಗ ಏನು ಆಕೆ ಬೇಕು ಕೂಸಿಲ್ಲಾರ್ದ ಕದಾಳ ಆಗತ್ತೆ ಅಲ್ಲ ಅಂದ್ರೆ ಕೊನೆಗೂ ತೆಗಿಸ್ಕೊಂಡ್ಬಿಟ್ಲ. ಥೂ ದರಿದ್ರ ಹೆಂಗಸು. ಅಯ್ಯೋ ಹುಡುಗರೆಲ್ಲದಾರಪ್ಪ, ಅವ್ರನ್ನಾರ ಚಂದಗ ನೋಡ್ಕೊರಿ. ಹುಡುಗರೆಲ್ಲದಾರ? ಅವ್ವ ಹುಡುಗರು ಸಾಲಿಗೆ ಹೋಗ್ಯಾರಲ್ವೇ, ಹೋಗಿ ಕರ್ಕೊಂಬರ್ಬೇಕತ್ತೀಗ. ಎಟ್ಟಿಗೆ ಟೈಮು 3:30 ಆತನ. ಈಗ ವ್ಯಾನ್ ಬರುತ್ತೆ, ಹೋಗಿ ಕರ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ನನ್ನ ಪಾಪನ್ ಸಾಯಿಸ್ಬಿಟ್ಲು ಬೇಯವ್ವ, ನನ್ನ ಪಾಪನ್ ಸಾಯಿಸ್ಬಿಟ್ಲು. ಅಯ್ಯ ಉರ್ರಾಡ್ಯ ಹೆಂಟಿಗೆ ಒಂದು ಚಡ್ಡಿ ಗಡ್ಡಿಗೆ ಬಿಟ್ಟು ಇಂಥ ಪಾಪದ ಕೆಲಸ ಮಾಡ್ತೀಯಲ್ಲ ಗೊತ್ತಾಗಲ್ಲ ಅಂತ ಹೇಳೋದು ಬಿಟ್ಟ. ನಾ ಬಂದಿಲ್ಲ ನನ್ನ ಮುಂದೆ ಮಾಡ್ತಾನೆ ಬಂದು. ಹಾಗೆ ಸಾಕು ಶಾಣೆ ದೀದಿ. ಹೌದಣ್ಣ, ಒಂದು ಮಾತು ಅತಿಗೆ ಮಗ ಹೇಳಿದ್ರೆ ಏನಕ್ಕಿತ್ತು? ಏನಾರ ಮಾಡಪ್ಪ, ಅವೆಲ್ಲ ನಿಮ್ಮ ಪರ್ಸ್ನಲ್, ನಾನಂತರ ತಲೆ ಕೆಡ್ಸೋಣದಲ್ಲ. ಈಗ ನಂದ ಊರ್ ಬಾಗ್ಲಾಗೈತಿ, ನಂದು ಕೆಲಸ ಹೋಗೈತಿ ನೋಡಿ. ಈಗ ನನಗಂಕರು ಏನೇನು ಕೈಯಾಗ ₹1 ಇಲ್ಲ. ಏನ್ ಮಾಡ್ಬೇಕೀಗ? ಸಸ್ಪೆನ್ಷನ್ ಆರ್ಡರ್ ಕ್ಯಾನ್ಸಲ್ ಆಗೋವರೆಗೂ ನಾನು ಮನ್ಯಾಗನ ಈಗೆಲ್ಲ ನೀನ ನೋಡ್ಕೋಬೇಕು. ನಾನು ಒಂದಿಷ್ಟು EMI ಕಟ್ಟದವು. ಈಗ ಏನಿಲ್ಲ ಅಂದ್ರೂ ಅದ್ರದ್ದೊಂದು 5,000, ಅದ್ರದ್ದೊಂದು 5, 10, ಒಂದು ₹18,000 ನನಗೆ ತಿಂಗಳ ಕೊಟ್ಬಿಡು, ಅದನ್ನ ಕಟ್ಕೊಂತೀನಿ. ಈಗ ನಿಮ್ಮ ರೂಮಿಗೆ AC ಹಾಕ್ಸಿದ್ದು, ನಿಮ್ಮ ರೂಮ್ನಾಗ ಒಂದು ಫ್ರಿಜ್ ಬೇಕಂತ ಕೇಳಿದ್ಲಲ್ಲ, ಅದಕ್ಕೆ ಮತ್ತೆ ತಂದು ಕೊಟ್ಟೆ ಅವಾಗ ಅದ್ರದ್ದು. ಆಮೇಲೆ ನಿಮ್ಮ ರೂಮಿಗೆ TV ಎಲ್ಲ ನಿಮ್ಮ ರೂಮಿಗೆ ಮಾಡಿರೋದು. ಕಟ್ರಿ ಅವನ್ನ ಹೆಂಗಾರ ಮಾಡಿ. ಏನ್ ಹೇಳಕತ್ತೀಪ್ಪ ನೀನು? ನಂದೇನು ನಿನ್ನಂಗೆ ಗೌರ್ಮೆಂಟ್ ನೌಕರಿ ಏನು? ನಂದು ಪ್ರೈವೇಟ್ ನೌಕರಿ. ನನಗೆ ಬರೋದ 22,000, ಅದ್ರಾಗ 18,000 ಕಟ್ಟಕ್ಕೆ ಕೊಟ್ರ ಮನಿಗೆ ಏನು ಮಾಡ್ಲು ಯಪ್ಪ ನಾನು? ಮನಿ ಹೆಂಗ್ ನಡೆಸ್ಲಿ? ನಿಂದು ಕೆಲಸ ಇಲ್ಲ ಅಂತಿದಿ ಅಲ್ಲ. ನಿಂದು ಗೌರ್ಮೆಂಟ್ ನೌಕರಿ ಇತ್ತು, ಮತ್ತೆ ಹೆಂಗ ನಡೀತಿತ್ತು? ಮತ್ತೆ ಅತ್ತಿಗೆ ಮನೆ ಕೆಲ್ಸಕ್ಕೆ ಹೋಗಾರಲ್ಲ, ಮತ್ತೆ ಅವ್ರದ್ದು ಒಂದು 14,000 ಬರ್ತಾನ. 14,000 ಆಕಿ ಯಾರಿಗೆ ₹1 ಕೊಟ್ಟಾಳ? ಇದುವರೆಗಿನೂ ಆಕಿ ಸಂಬಳ ನನ್ನ ಕೈಗೆ ತಂದು ಕೊಟ್ಟಾಳ. ಆಕಿ ಕೊಡ್ತಾಳ ಅಂತ ಹೇಳ್ಕೊಂಡು ನೀನು? ಸಾಧ್ಯನೇ ಇಲ್ಲ. ಆಕಿಗೆ ಏನೇನೋ ತಗೊಂತಾಳಲ್ಲ, ಅದು ಒಂದು ಫೇಸ್ ವಾಶ ಒಂದು ₹600-700 ತಿಂಗಳಿಗೆ ಒಂದು ಫೇಸ್ ವಾಶ್ ಬೇಕು. ಡೇ ಕೇರ್ದು ರುಟೀನಿಗೆ ಒಂದು ₹2,000-3,000 ಬೇಕು. ನೈಟ್ ಕ್ರೀಮು, ನೈಟ್ ಸ್ಕಿನ್ ಕೇರ್ ರುಟೀನಿಗೆ ಒಂದು ₹3,000-4,000 ಬೇಕು. ಮತ್ತು ಲಿಪ್ಸ್ಟಿಕ್ಕು, ಆಮೇಲೆ ಏನು ಪೆಡಿಕ್ಯೂರು, ಮೆನಿಕ್ಯೂರು, ವ್ಯಾಕ್ಸಿಂಗು ಅಂತ ಬ್ಯೂಟಿ ಪಾರ್ಲರ್ಗೆ ಹೋಗ್ಬರಕ ಒಂದು 5,000-6,000 ಬೇಕು. ಅಕ್ಕಿದ ಐತಿ ಖರ್ಚು, ಅದಕ್ಕೆ ದುಡಿತಾಳೆ ಆಕಿ. ಮನೆಗೆ ಏನು ಕೊಟ್ಟಾಳೆ ಇದುವರೆಗೂ? ಆತು ಬಿಡು, ಉದ್ಧಾರ ನಾವು ಮುಗೀತು. ಆತು ಬರ್ರಿ, ಒಂದು ಹಗ್ಗ ಕೊಡ್ತೀನಿ. ಈ ಫ್ಯಾನಿಗೆ ನೀನು ಹೇಳಕ್ಯಾ, ಒಳಗಲ್ ಫ್ಯಾನಿಗೆ ಅವ ಕೇಳಿ, ಇನ್ನೊಂದು ಫ್ಯಾನಿಗೆ ನಾನು ಹಾಕಂತೀನಿ. ಇನ್ನೇನು ಮಾಡೋದು ಮತ್ತ? ಏಯ್ ಬಾಯ್ ಮುಚ್ಚ, ಸಾಕು. ಗಂಡ್ಸಾಗಿ ಮಾತಾಡೋಡು. ಮೀಸಿ ಬಿಡ್ಲಿಲ್ಲ ಅಂದ್ರೆ ನಾಟ ಅವತ್ತು. ಗಂಡ್ಸನ್ನಂದ್ರೆ ಗೊತ್ತೈತಿಲ್ಲ ನನಗ, ಅದು ಇಲ್ಲ. ಹಾಳಾದವನ, ಊರು ಹಾಳಾದವನ. ಯವ್ವ ಏನ್ ಮಾತಾಡ್ತೀವಿ ನೀನು? ಮತ್ತೇನ್ಲ ಗಂಡ್ಸಾಗಿ ಸಾಯ್ತೀನಿ ಅಂತ ಬಗೊಳ್ತೀಯಲ್ಲ, ನಾಚಿಕಾಗದಲ್ಲ ನಿನಗ? ಸೋಮಶೇಖರ, ನೀ ಹೋಗಿ ಹುಡುಗರನ್ನ ಕರ್ಕೊಂಡು ಮೊದ್ಲು ಅವ್ರ ಅವನ ಹತ್ರ ಬಿಡು. ಆಮೇಲೆ ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ಅದಕ್ಕೆ ನಾವು ಜವಾಬ್ದಾರಿ ಹಾಕಿವಿ. ತಾಯಿ ಇರ್ತಾರೆ, ಅಲ್ಲಿ ಮಕ್ಳು ಇರ್ಬೇಕು. ಮರ್ಯಾದಿಂದ ಅವ್ರ ಹತ್ರ ಬಿಡು. ನಮ್ಮ ಹತ್ರ ಏನಾರ ಬಿಡ್ತಾಳ ಅಂದ್ರೆ ಮತ್ತೆ ಬಗೆಯಿರೋದಿಲ್ಲ. ಹೇಳಿ ನೋಡಿ ನಾನು. ಇಲ್ಲ ಅಣ್ಣವ, ಅವರಪ್ಪನ ಊರಿಗೆ ಬಿಟ್ಟು ಬಂದೀನಿ. ಈಗ ಹುಡುಗರ್ನು ಕರ್ಕೊಂಡೋಗಿ ಅಲ್ಲೇ ಬಿಟ್ಟು ಬರ್ತೇನೆ. ಮತ್ತು ಮುಂಜಾನೆ ಸಾಲಿ ಕಳ್ಸೋದು ಅದು ಎಲ್ಲ ಹೊತ್ತಾಗತ್ತೆ. ಮತ್ತು ಈಗ ಬೇರೆ ಏನಾರ ಆಗಿದ್ರೆ ಇನ್ನೊಂದು ಇಷ್ಟು ದಿನಕ್ಕೆ ಸಾಲೇ ಸುಟ್ಟಿ ಬಿಡ್ತಿತ್ತು, ಅವಾಗ ಮಾಡಿಸ್ಕೊಂತ ಹೇಳ್ತಿದ್ವಿ. ಈಗ 4ರಾಗ ಐತಿ, ಬಾಯಿ ಬಡ್ಕೊಂಡು ಹತ್ಕೊಂತ ಕೂತಿದ್ಲಿ. ಈಗ ನೋವುತ್ತೋ ಅಂತಂದು ಏನ್ ಮಾಡ್ಬೇಕು? ಈಗ ಬೇಕಾಗಿ ಬಗಿಸ್ಕೊಂಡು ಮಾಡ್ಕೊಂಡಾಳ, ಏನ್ ಮಾಡ್ಲಾ ಅನ್ನಾರ. ತಗೋ ಬಿಟ್ಟು ಬರ್ತೇನೆ. ನನಗಂಕರು ನೋಡಿ ಹೇಳ್ತೀನಿ, ನನಗೆ ಇದನ್ನು ನನ್ನ ಹತ್ರ ರೊಕ್ಕಿಲ್ಲ, ನನ್ಗೆ ಕೇಳಬೇಡ್ರಿ. ನೀನು ಬೇಕಾದ್ರೆ ಯಾವ್ದಾರ ಪ್ರೈವೇಟ್ನಾಗ, ಈಗ ನಮ್ದು ಬ್ಯಾಂಕ್ನಾಗ ಯಾವ ಅದಾವ ನಾ ಕೇಳಿ, ಬೇರೆ ಯಾವ್ದಾರ ಸೊಸೈಟಿಯಾಗಾರ ಕೇಳ್ತೀನಿ. ಒಂದು 12-13 ಸಾವಿರ ಕೊಡ್ತಾರ, ಆಗತ್ತ ಮನೆ ಖರ್ಚಿಗೆ ಬರುವಂತೆ ಅಂತ, ನಿಂದು ವಾಪಸ್ ಸಿಗೋವರೆಗೂ. ಏನು? ನಾನು 12-13 ಸಾವಿರಕ್ಕೆ ಕೆಲಸ ಮಾಡ್ಲಾ? ಸಾಧ್ಯನೇ ಇಲ್ಲ, ನನ್ನ ಕೈಲಿ ಸಾಧ್ಯನೇ ಇಲ್ಲ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದ್ಲು ಹೋಗಿ ಹುಡುಗರು ಕರ್ಕೊಂಡು ಬಿಟ್ಟು ಬಾ, ನೀನು ಹೋಗು. ಇವ್ವ ಹೆಂಗ್ ಜೀವನ ಮಾಡೋದು ಯವ್ವ? ನನಗೆ ಈಗ ಗೊತ್ತಾಯ್ತು, ಅಣ್ಣಗೆ ಬರೋದು ಬರೀ 18,000 ಅಂತಂದು. ಅವೆಲ್ಲ ಪ್ರೈವೇಟ್ನಾಗ ಏಟ್ ಕೊಡ್ತಾರಲ್ಲ ಈಗ. ಅದು ಈಗ ಮಾಡ್ಯಾರ. ಮೊದ್ಲೆಲ್ಲ 13-12 ಸಾವಿರ ಇತ್ತು. ಅವ ಈಗ ಒಂದು 7-8 ವರ್ಷ ಆತ ಅಲ್ಲಿ ಹೋಗಕತ್ತು. ಈಗ 18 ಮಾಡ್ಯಾರ. ಅದು ಗುಡ್ಡಾಡಿ ಮಾಡಿಸ್ಕೊಂಡಾನ. ಇಲ್ಲ ಅಂದ್ರೆ ಅದನ್ನು ಕೊಡೋದಿಲ್ಲ. ಈಗ ಏನಪ್ಪ ಯಪ್ಪ ನನಗಂಕರು ಗೊತ್ತಿಲ್ಲ. ಹಾಗೇನ 22,000 ಅಂದ್ರೆ 18,000ಲಿಂದ ಕಟ್ಬೇಕಂದ್ರೆ ಹ್ಯಾಕೆ ಕಟ್ತಿಲ್ಲ? ಹ್ಯಾಕೆ ಕಟ್ತಿ ಅಂದ್ರೆ ಈಗ ಆಕಿ ಕಂಪ್ಲೇಂಟ್ ವಾಪಸ್ ತಗೊಂಡ್ಲಂದ್ರೆ ವಾಪಸ್ ನಿನ್ ಕೆಲಸ ಬರ್ತಾನ ಇವನ ರಾಜು? ಬೇವ ವಾಪಸ್ ಬರುತ್ತೆ ಕೆಲಸ. ಕಂಪ್ಲೇಂಟ್ ತಗೊಳ್ಳಲ್ಲ ವಾಪಸ್. ಹೌದಾ? ಏನು ಮಾಡೋಣ ಈಗ? ನಾ ಹೇಳ್ತೀನಿ ಕೇಳಲ್ಲ.
ಆಕಿದ್ದಾಗಿದ್ದ ನಮ್ಮ ಮನೆ ಎಲ್ಲ ಚಲೋ ಇತ್ತು, ನಾನು ಚಂದಿದ್ದೆ, ಮನೆತನೂ ಚಂದಿತ್ತು. ಮನೆ ನೋಡಿಲಿ ಹೇಗೆ ಕಾಲಿಗೆ ಜಿಬಿ 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 ಅಂಟುತ್ತ. ದಿನಾನು ಮುಂಜಾನೆ ಬ್ಯಾಸ್ರಿ ಇಲ್ದನ ಒಂದು ದಿನಾನು ಬಿಡ್ಲಾರ್ದಂಗೆ ಚಂದಾಗ ಮುಂಜಾನೆ ಸಂಜೆ ಮುಂದೆ 2 ಹೊತ್ತು ಕಸ ಅಂತಿದ್ಲು. ಮುಂಜಾನೆ 1 ಹೊತ್ತು ಒಂದಿನಕ್ಕೂ ತಪ್ಪಿಸ್ಲಾರ್ದಂಗೆ ನೆಲ ಒರ್ಸಕ್ಯಪ್ಪ, ಪೂಜಾ ಮಾಡಾಕಿ, ಹೊಸಲು ತೊಳಿಯಾಕಿ, ಚಂದಾಗ ರಂಗೋಲಿ ಹಾಕಾಕಿ, ಅಂಗಳ ಗುಡ್ಸಾಕಿ. ಯಪ್ಪ ನಾನು ಈ ವರ್ಷ ಆಗಿದ್ದು ಇವನ್ನೆಲ್ಲ ಮಾಡೋದು ಬಿಟ್ಟು ಆಕಿ ಬಂದಾಗಿಂದನೂ ಮಾಡಿಲ್ಲ. ನನಗೆ ಅಕ್ಕೈತನ್ಲ, ನನಗೆ ಅಕ್ಕೈತಿ. ನಾವು ಮೊದ್ಲಿಂದನೂ ಕೂಡು ಕುಟುಂಬ, ನಮ್ಮ ಅಕ್ಕ ತಂಗಿಯರೆಲ್ಲರೂ ಮಾಡಾರು, ನಮ್ಮ ಮೈದನ ಹೆಂತ್ಯಾರು. ನಾವು ಎಲ್ಲ ನಿನ್ನ ಮದುವೆ ಆದ್ಮ್ಯಾಗ ಸೋಮಶೇಖರನ ಮದುವೆ ಆಗತ್ಲಿಗೆನ ಈಕಿ ಮತ್ತು ಇರೋದಿಲ್ಲ ಅಂತ ಬೇರೆ ಆದ್ಲ. ನಮ್ಮ ಪಾಲಿನ ನಾವು ತೊಗೊಂಡು ಬಂದ್ವಿ. ಅವ್ರ ಮಗ್ಳದಾರ, ಅವರೆಲ್ಲ ಚಂದ ಅದಾರ. ಈಗ ನಮ್ಮ ಮನಿನ ಹಿಂಗಾಗೈತ್ಲ, ಅವ್ರ ಮುಂದೆ ನಾವು ಹೆಂಗ್ಲ? ನಮ್ಮ ಮೈದನ ಮಕ್ಕಳು ಹೆಂಡ್ತಿಯರ ಮುಂದೆ ನಂದು ಎಷ್ಟು ಮಣ್ಣಲ್ಲಿ ನನ್ನ ಮಕ್ಕನ ನೀವು ಇಬ್ರು ಸೇರಿ ಇದೇನು ತಿರುಗ್ಲಾರ್ದಂಗೆ ಮಾಡಿಟ್ಬಿಟ್ರಿಪ್ಪ. ಯಪ್ಪ ಅಣ್ಣ ತಮ್ಮ ಅವ್ರು ಹೆಂಗದಾರ ನೋಡು, ಸ್ವಸ್ಥರು ಕರ್ಕೊಂಡಕ್ಕೆ ಹೆಂಗೆ ಬಾಳೆ ಮಾಡಿಸ್ಕೊತಾಳ. ನಮ್ಮ ಲೀಲಾವತಿ ನೋಡು ಹೇಗಿದಾಳ. ಯಪ್ಪ ನಮ್ಮ ಮಂಜವ್ವನ್ ನೋಡು, ನಮ್ಮ ಲೀಲಕ್ಕನ್ ನೋಡು. ನಂದು ಜೀವನನ ಅಲ್ಲ ಬಿಡ್ಲೆ, ನನ್ನ ಜೀವನನ ಅಲ್ಲ. ಅವ್ರನ್ನ ನಾ ಉರ್ಸ್ಕೊಂಡೆ, ಈಗ ನನ್ನ ಸ್ವಸ್ಥರು ನನ್ನನ್ನು ಉರ್ಸ್ಕೊಂತಾರ. ಅಯ್ಯೋ ನಮ್ಮ ಹಣೆ ಬರುವೆ.